ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಏಕೆ ಅಂದರೆ ನಾನ್ ವೆಜ್ ಅವರೆಲ್ಲ ಕೂಡ ಖಂಡಿತವಾಗ್ಲೂ ಮ್ಯಾಮ್ ಬರೀ ವೆಜ್ ರೆಸಿಪಿ ಮಾತ್ರ ಮಾಡ್ತೀರಾ, ನಾನ್ ವೆಜ್ ರೆಸಿಪಿನೂ ಶೇರ್ ಮಾಡಿ ಅಂತ ತುಂಬಾ ಕಾಮೆಂಟ್ ಬರ್ತಾಯಿತ್ತು. ಸೊ ಇವತ್ತಿಂದ ಖಂಡಿತವಾಗ್ಲೂ ನಾನು ಸಾಧ್ಯವಾದಷ್ಟು ಈ ಒಂದು ನಾನ್ ವೆಜ್ ರೆಸಿಪಿಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇವತ್ತು ಎಗ್ ಮಸಾಲ ಗ್ರೇವಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿಯನ್ನು ನಾನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿಕೊಂಡು, ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ನಾವು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ಸೊ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಚಪಾತಿ, ಪೂರಿ, ರೈಸಿಗೆ ರುಚಿಯಾದ ಒಂದು ಎಗ್ ಮಸಾಲ ಗ್ರೇವಿಯನ್ನು ತಯಾರಿಸೋ ವಿಧಾನ ಇದು. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು, ನೀರು ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಸೊ ಇದಕ್ಕೆ ಬೇಕು ಅಂದರೆ ನೀವು ಟೊಮ್ಯಾಟೊ ಪ್ಯೂರಿ ಸಪ್ರೇಟ್ ಮಾಡ್ಕೊಳ್ತೀವಿ ಅಂದರೆ ಸಪ್ರೇಟ್ ಕೂಡ ಮಾಡ್ಕೋಬೋದು. ಇಲ್ಲ ಇದಕ್ಕೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊತೀವಿ ಅಂದರೆ ಖಂಡಿತ ಇದಕ್ಕೆ ನೀವು ಒಂದು 2-3 ಟೊಮ್ಯಾಟೊವನ್ನು ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 3 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿರುವಂತಹ ಟೊಮ್ಯಾಟೊಗಳು. ಸೊ ಸ್ವಲ್ಪ ದಪ್ಪ ಸೈಜ್ ಅನ್ನೋದಾದರೆ ನೀವು ಒಂದು 2 ಟೊಮ್ಯಾಟೊ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಸ್ವಲ್ಪ ನಾನಿಲ್ಲಿ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಒಂದು ಸಲ ಎಗ್ ಮಸಾಲ ಗ್ರೇವಿಯನ್ನು ತಯಾರಿಸಿ. ಈಗ ಒಂದೇ ಒಂದು ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರು ಸೂಪರಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಇಷ್ಟನ್ನು ಕೂಡ ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು. ಚಪಾತಿಗೆ, ಪೂರಿಗೆ ನೀವು ಥಿಕ್ಕಾಗಿ ಮಾಡ್ಕೋಬೇಕಾಗತ್ತೆ. ಅನ್ನಕ್ಕೆ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ನೀವು ಜಾಸ್ತಿ ಗಟ್ಟಿ ಬೇಡ, ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಒಂದು ಸುಮಾರು 6-8 ಮೊಟ್ಟೆಯನ್ನು ಬೇಯಿಸಿ ತೊಗೊಂಡಿದ್ದೀನಿ. ಸೊ ಈಗ ಇಲ್ಲಿ ಒಂದು 6 ಮೊಟ್ಟೆಯನ್ನು ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಡಿದ್ದೀನಿ ಮೊದಲನೇದಾಗಿ. ಸೊ ಈಗ ನಿಮಗೆ ಎಷ್ಟು ಬೇಕೋ ಮೊಟ್ಟೆ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಂತೆಲ್ಲ, ಇದಕ್ಕಿಂತ ಕಮ್ಮಿ ಕೂಡ ಹಾಕ್ಕೊಳ್ಬೋದು. ಬೇಕು ಅಂದರೆ ಇದಕ್ಕಿಂತ ಹೆಚ್ಚು ಕೂಡ ನೀವು ಮೊಟ್ಟೆಯನ್ನು ಬೇಯಿಸಿ ಹಾಕ್ಕೊಳ್ಬೋದು. ಸೊ ಈಗ ಮೊಟ್ಟೆಯನ್ನು ಬೇಯಿಸಿ ಸಿಪ್ಪೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಒಂದು ಪ್ಯಾನಿಗೆ ಇವಾಗ ಸ್ವಲ್ಪ ಎಣ್ಣೆಯನ್ನು ನಾವು ಹಾಕ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ, ಹಾಗೆ ಸ್ವಲ್ಪ ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅಚ್ಕಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಬೇಕು ಅಂದರೆ. ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಆದರೆ ನಾನು ಸ್ವಲ್ಪ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತೀನಿ. ಖಾರ ಸ್ವಲ್ಪ ಚೆನ್ನಾಗಿ ಅಂಟ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಮೊಟ್ಟೆಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿಯಾಗಲಿ ಇದು. ಅದಾದ ನಂತರ ಈಗ ಬೇಯಿಸಿ ಇಟ್ಟಿರುವಂತಹ ಮೊಟ್ಟೆಗಳಿದೆಯಲ್ಲ ಅವನ್ನ ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನೀವಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ತುಂಬಾ ಈಸಿ ಇರುವಂತಹ ಒಂದು ಎಗ್ ಮಸಾಲ ಗ್ರೇವಿ ಇದು. ಸೊ ಮೊಟ್ಟೆಯಲ್ಲಿ ಮಾಡುವಂತಹ ಸುಮಾರು ರೆಸಿಪಿಗಳಿದೆ. ಸೊ ಖಂಡಿತವಾಗ್ಲೂ ನಾನು ನಿಮಗೆ ಎಲ್ಲ ಇಷ್ಟ ಆದರೆ ನಾನು ಖಂಡಿತ ಶೇರ್ ಮಾಡ್ತೀನಿ. ಈಗ ಮೊಟ್ಟೆಯನ್ನು ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಒಂದೊಂದಾಗಿ ಹಾಕಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೇ ರೀತಿಯಾಗಿ ನಾನು ಈಗ ಏನು ಎಣ್ಣೆಯನ್ನು ಉಪಯೋಗಿಸ್ತಿದ್ದೀನಲ್ಲ ಅಷ್ಟರಲ್ಲೇ ಮಾಡ್ಕೊಳ್ತೀನಿ. ನಿಮಗೆ ಗ್ರೇವಿ ಜಾಸ್ತಿ, ನಿಮಗೆ ಒಂಥರ ಎಣ್ಣೆ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಹಾಕ್ಕೊಳ್ಬೋದು. ಬಟ್ ನಾನು ಉಪಯೋಗಿಸ್ಬೇಕಾದ್ರೆ, ನಾನು ಅಡುಗೆ ಮಾಡಬೇಕಾದ್ರೆ ಖಂಡಿತ ನಾನು ಎಣ್ಣೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಳ್ತೀನಿ. ಹೆಚ್ಚಿಗೆ ಅಂತೂ ಹಾಕೋದೇ ಇಲ್ಲ, ಸ್ವಲ್ಪ ಕಮ್ಮಿ ಅನ್ನೋ ಥರನೇ ನಾನು ಹಾಕ್ಕೊಳ್ಳೋದು. ಅದಕ್ಕೋಸ್ಕರ ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ಒಂದು ಸ್ಪೂನಿಂದ ನಾವು ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಮೊಟ್ಟೆಗೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಯಾವುದೇ ಎಗ್ ಗ್ರೇವಿ ಅಥವಾ ಏನೇ ನೀವು ಮಾಡಬೇಕು ಅಂದರೂ ಕೂಡ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಗ್ ಬಿರಿಯಾನಿ ಮಾಡಬೇಕಾದ್ರೂ ಅಷ್ಟೇ ಹೀಗೆ ಮಾಡ್ಕೋಬೇಕು, ಅದು ಕೂಡ ಹಾಗೆ ಚೆನ್ನಾಗಿ ಬರುತ್ತೆ. ಸೊ ಈಗ ಆಗಿದೆ, ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಿಧಾನವಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈಗ ಏನು ಇದರಲ್ಲಿ ಇದೆಯಲ್ಲ, ಈ ಪ್ಯಾನಲ್ಲಿರುವಂಥ ಎಣ್ಣೆ ಇಷ್ಟೇ ಸಾಕು. ಬೇಕು ಅಂದರೆ ಇನ್ನೊಂದು ಸ್ಪೂನ್ ಎಣ್ಣೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ನಿಮಗೆ ಬೇಕು ಅಂದರೆ. ನನಗೆ ಇಷ್ಟೇ ಸಾಕು ಅಂತ ಅನಿಸಿದೆ. ಈಗ ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಎಣ್ಣೆಗೆ ಪಲಾವ್ ಎಲೆ, ಹಾಗೆ ಒಂದೆರಡು ಪೀಸು ಚಕ್ಕೆ, ಹಾಗೆ ಒಂದೆರಡು ಲವಂಗ, ಇಷ್ಟನ್ನು ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು
ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಉಪಯೋಗಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಹಾಗೆ ಒಂದು ದಪ್ಪ ಸೈಜಲ್ಲಿರುವಂಥ ಈರುಳ್ಳಿಯನ್ನು ಒಂದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಥವಾ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಒಂದು 2 ಅನ್ನ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಸೊ ನಾನು ದಪ್ಪ ಸೈಜಲ್ಲಿರುವಂತಹ 2 ಈರುಳ್ಳಿಯನ್ನು, ಸಾರಿ 1 ಅಂತ ಹೇಳಿದೆ, 2 ಈರುಳ್ಳಿಯನ್ನು ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಗ್ರೇವಿ ಮಾಡ್ಕೊಳ್ತಿದ್ದೀರಾ ನೀವು ಅನ್ನೋದಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಈರುಳ್ಳಿ ಬೇಗ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾವು ಬೇಯಿಸ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಆವಾಗ ನಾವು ಮೊಟ್ಟೆ ಫ್ರೈ ಮಾಡಬೇಕಾದ್ರೂ ಕೂಡ ಹಾಕ್ಕೊಂಡಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ ಇದನ್ನು. ನೋಡಿ, ಈಗ ಚೆನ್ನಾಗಿ ಇದು ಬೆಂದಿದೆ ಈರುಳ್ಳಿ ಎಲ್ಲ. ಸೊ ಈಗ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ಸೊ ನಿಮಗೆ ಎಷ್ಟು ಖಾರ ನೋಡಿಕೊಂಡು ಉಪಯೋಗಿಸಿ. ಅದಾದ ನಂತರ ಇವಾಗ ಸ್ವಲ್ಪ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತೀವಿ ಅಂದರೆ 1/4 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಧನಿಯಾ ಪುಡಿಯನ್ನು ಹಾಕ್ಕೊಳ್ತೀವಿ. ಖಾರದ ಪುಡಿ ಅಷ್ಟೇ ನಾವು ಧನಿಯಾ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ್. ಖಾರದ ಪುಡಿಗಿಂತ ಸ್ವಲ್ಪ ಕಮ್ಮಿ ಇರಬೇಕು ಯಾವಾಗಲೂ ಧನಿಯಾ ಪೌಡರು. ಅದಾದ ನಂತರ ಇವಾಗ ನಾನು ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆದಮೇಲೆ ಈಗ ಏನು ನಾವು ರುಬ್ಬಿರೋ ಅಂತಹ ಮಸಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲ ಸೇರಿಸಿ ಇದರಲ್ಲಿರುವಂಥ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಯಿತಾ? ನೋಡಿ, ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಥಿಕ್ಕಾಗಿ ಗ್ರೇವಿ ರೆಡಿ ಆಗ್ತಿರಬೇಕು. ಆಗ ನಮಗೆ ಈ ಒಂದು ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ನೋಡ್ಬೋದು. ಈ ರೀತಿ ಎಣ್ಣೆ ಬಿಟ್ಕೊಳ್ತಾ ಇರಬೇಕು ಸೈಡಲ್ಲೆಲ್ಲ. ಆಗ ಪರ್ಫೆಕ್ಟಾಗಿ ಇದು ಆಗಿದೆ ಅಂತ ಹೇಳಿ. ಅದಾದ ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಮೊಸರು ಹಾಕಿ ಒಂದ್ಸಲ. ಮೊಸರು ಹಾಕಬೇಕಾದ್ರೆ ಸ್ಟವ್ನ ಪೂರ್ತಿ ಲೋ ಫ್ಲೇಮ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹೈ ಫ್ಲೇಮ್ ಮಾಡಿದಾಗ ಮೊಸರು ಹೊಡೆದೋಗುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಮೊಸರು ಹಾಕಿದ ನಂತರ ಮತ್ತೆ ಒಂದು ಸೆಕೆಂಡ್ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಮೊಸರಲ್ಲಿರುವಂತಹ ಒಂದು ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ತಾ ಇದ್ದಾಗ ನಾವು ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೋಡಿದ್ರಲ್ಲ, ಹೀಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ನೀರು ಎಷ್ಟು ಬೇಕು, ನೀವು ಪೂರಿ ಚಪಾತಿಗೆ ರೊಟ್ಟಿಗೆ ಮಾಡ್ಕೊಳ್ಳೋದಾದರೆ ಖಂಡಿತ ಇದೇ ಸಾಕು ನೀರು. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನೀವು ಅನ್ನಕ್ಕೆ ಮಾಡ್ಕೊಳ್ತಿದ್ದೀರಾ ಅನ್ನೋದಾದರೆ, ಅನ್ನ ಮುದ್ದೆಗೆ ಮಾಡ್ಕೊಳ್ತಿದ್ದೀರಾ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಗಟ್ಟಿ ಬೇಡ, ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ಇದು ರೊಟ್ಟಿಗೆ, ಪೂರಿಗೆ, ಚಪಾತಿಗೆ ಸೂಪರ್ ಇರುತ್ತೆ ಈ ಒಂದು ರುಚಿಯಾಗಿರುವಂಥ ಎಗ್ ಮಸಾಲ ಗ್ರೇವಿ. ಸೊ ಈಗ ನಾವು ಫ್ರೈ ಮಾಡಿರುವಂತಹ ಮೊಟ್ಟೆಯ ಭಾಗವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಸೊ ಮೊಟ್ಟೆ ಪೀಸಸ್ನೆಲ್ಲ ಹಾಕಿ ಮೇಲ್ಗಡೆ ಸ್ವಲ್ಪ ಕಸೂರಿ ಮೇಥಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊಳ್ಳೋಣ. ಇದ್ದರೆ ಖಂಡಿತ ಉಪಯೋಗಿಸಿ, ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ಸುಮ್ಮನೆ ತಿರುಗಿಸೋದಲ್ಲ. ಮುದ್ದೆ ಮಾಡಬೇಕಾದ್ರೆ ಹಿಟ್ಟನ್ನು ಹೇಗೆ ತಿರುಗಿಸ್ಕೋತೀವೋ ಹಾಗಲ್ಲ. ಸೊ ಇದು ನಿಧಾನವಾಗಿ, ಯಾಕೆಂದರೆ ಮೊಟ್ಟೆಯಲ್ಲಿ ಈ ಒಳಗಿರುವಂಥ ಅಂಶ ಈಗ ಯೆಲ್ಲೋ ಕಲರ್ ಇರುತ್ತಲ್ಲ, ಅದು ಕೂಡ ಮಿಕ್ಸ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ನಿಧಾನವಾಗಿ ಟರ್ನ್ ಮಾಡ್ಕೊಳ್ಳೋಣ. ಸೊ ಇದು ರುಚಿಯಾಗಿರುವಂಥ, ಈಸಿಯಾಗಿರುವಂಥ ಎಗ್ ಮಸಾಲ ಗ್ರೇವಿ ಅಥವಾ ಮೊಟ್ಟೆ ಪಲ್ಯ ಅಂತಲೂ ಹೇಳ್ಬೋದು. ತುಂಬಾ ಅದ್ಭುತವಾಗಿರುತ್ತೆ ಟೇಸ್ಟ್ ಅಂತೂ. ಸೊ ಖಂಡಿತ ನೀವು ಕೂಡ ಇದನ್ನು ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ಆಗಿರುವಂತಹ ಒಂದು ಮಸಾಲವನ್ನು, ಎಗ್ ಮಸಾಲವನ್ನು ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇದಕ್ಕೆ ಒಂದು ಈಸಿಯಾಗಿರುವಂಥ ರುಮಾಲು ರೋಟಿಯನ್ನು ತಯಾರಿಸ್ಕೊಂಡಿದ್ದೆ. ಸೊ ಖಂಡಿತ ಅದ್ರ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ರುಮಾಲು ರೊಟ್ಟಿ ಮತ್ತು ಎಗ್ ಮಸಾಲ ಗ್ರೇವಿಯನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.